ಇಲ್ಲಿನ ಮಣ್ಣಿನ ಮಕ್ಕಳು ಕಳ್ಕೊಂಡಿದಾರಲ್ಲ ರೈತರು, ಅಂತವ್ರ ಮನೆಗಳು ಸಿಗ್ಬೇಕು. ತಮ್ಮದಲ್ಲದ ತಪ್ಪಿಗೆ ಇವತ್ತಿಗೂ ಬೇಜಾನ್ ಜನ ಬೆಂಗಳೂರಲ್ಲಿ ಪರಿತಪಿಸ್ತಾ ಇದಾರೆ. ಯಾವನೋ ಕಾಂಟ್ರಾಕ್ಟರ್ ಮಾಡಿರೋ ಕೆಲಸಕ್ಕೆ, ಯಾವನೋ ಬಿಲ್ಡರ್ ದುರಾಸೆಗೆ, ಯಾವನೋ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಒದ್ದಾಡಿ ತಮ್ಮ ಜೀವಮಾನದ ಎಲ್ಲ ಸಂಪಾದನೆಯನ್ನ ಕಳ್ಕೊಂಡು ಮನೆಗಳನ್ನ ಕಳ್ಕೊಂಡು ಸಾಯ್ತಾವ್ರೆ. ನಿಮ್ಮ ಕಂದಾಯ ಇಲಾಖೆ ಮಾಡಿರೋಂತ, ನಿಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿರೋಂತ ತಪ್ಪಿಗೆ ಮನೆಗಳು ಕಳ್ಕೊಂಡಿರೋಂಥವ್ರು ಇದಾರೆ. ಅವ್ರ ಬಗ್ಗೆ ಗಮನ ಹರಿಸಿ. ನಿರ್ದಾಕ್ಷಿಣ್ಯವಾಗಿ ರಾತ್ರಿ ಹೊಡೆದಾಕ್ತಿರಲ್ಲ, ಅವಾಗ ಯಾಕೆ ನಿಮ್ಗೆ ಕರುಣೆ ಬರ್ಲಿಲ್ಲ? ಅವಾಗ ಯಾಕೆ ನಿಮ್ಗೆ ಜನಗಳ ಮೇಲೆ ಪ್ರೀತಿ ಉಕ್ಲಿಲ್ಲ? ಅವ್ರದ್ದು ತಪ್ಪೇನು ಇಲ್ಲ. ಮಾಡಿರೋನ್ ಯಾವನೋ ತಹಶೀಲ್ದಾರ, ಮಾಡಿರೋನ್ ಯಾವನೋ RI, ಮಾಡಿರೋದ್ ಕಂದಾಯ ಇಲಾಖೆ ಅಧಿಕಾರಿಗಳು ಜೀವಮಾನದ ಸಂಪೂರ್ಣ ಬೆವರು ಸುರಿಸಿ ರಕ್ತ ಸುರಿಸಿರುವಂತ ಹಣವನ್ನ ತಂದಲ್ಲಿ ಹಾಕಿರ್ತಾರೆ. ಸಣ್ಣದಲ್ಲದ ತಪ್ಪಿಗೆ ನಿರ್ಗತಿಕನಾಗ್ತಾನೆ. ಅವಾಗ ನಿಮ್ಗೆ ಈ ಪ್ರೀತಿ ಬರ್ಲಿಲ್ಲ. ಎಷ್ಟು ಜನ ಅಣೆಕಟ್ಟೆಗಳು ಕಟ್ಟಲಿಕ್ಕೋಸ್ಕರ ಅಂತ ಮನೆಗಳು ಕಳ್ಕೊಂಡಿಲ್ಲ, ಎಷ್ಟು ಹಳ್ಳಿಗಳು ಮುಳುಗೋಗಿಲ್ಲ. ಅವ್ರಿಗೆಲ್ಲ ಇವತ್ತಿನವರೆಗೂ ವ್ಯವಸ್ಥೆ ಮಾಡಕ್ಕಾಗಿದೆ ಈ ಸರ್ಕಾರಗಳಿಗೆ. ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಎಷ್ಟು ಜನ ಭೂಮಿಗಳು ಕಳ್ಕೊಂಡು ನಿರ್ಗತಿಕರಾಗಿಲ್ಲ, ಎಷ್ಟು ಜನ ನಿಮ್ KEDBಗೆ ಇನ್ನೊಂದಕ್ಕೆ ಮತ್ತೊಂದಿಗೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಹೆಸರಿನಲ್ಲಿ ಮನೆಗಳು ಕಳ್ಕೊಂಡು ಹಾಳಾಗೋಗಿಲ್ಲ. ಅವ್ರ ಬಗ್ಗೆ ಎಲ್ಲ ನಿಮ್ಗೆ ಯಾಕೆ ಈ ಅಂತಃಕರಣ ಉಕ್ಕಿಲ್ಲ? ನೀವು ಕೆಲವು ಕೆಲವು ವರ್ಗಕ್ಕೆ ಇದ್ದು ಇದೈತೆಲ್ಲ ಈ ಓಲೈಕೆನ ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ಆಗಲ್ಲ. ಇದು ಮಹಾನ್ ತಪ್ಪು. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಇದನ್ನ ಖಂಡಿತ ಪ್ರತಿಯೊಬ್ರು ಪ್ರಜ್ಞಾವಂತರು ಪ್ರತಿಯೊಬ್ರು ಖಂಡಿಸ್ಬೇಕಿದು. ಇದು ಸರಿ ಇಲ್ಲ. ನೀವು ಕೊಡೋದಾದ್ರೆ ಶೆಡ್ಗಳಲ್ಲಿ ಇದಾರ್ರಿ ಇವತ್ತಿನವರೆಗೂ ಅಣೆಕಟ್ಟೆಗಳು ಕಟ್ಟಕ್ಕೆ, ಡ್ಯಾಮ್ ಕಟ್ಟಲಿಕ್ಕೆ ಹಳ್ಳಿಗಳು ಮುಳುಗೋಗಿ ಅವ್ರಿಗೆ ಇವತ್ತವರೆಗೂ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ಅದೇ ಎಲ್ಲಿಂದನೋ ಬಂದಿರೋಂಥವ್ರ ಮೇಲೆ ನಿಮ್ಗೆ ಯಾವನೋ ಒಬ್ಬನ್ ಪಿಣರಾಯಿ ವಿಜಯನ್ ಏನೋ ನಿಮ್ ಸರ್ಕಾರಕ್ಕೆ ಆ ಧರ್ಮ ವಿರೋಧಿ ಅಂತ ಕರ್ಸ್ಕೊಂಡ್ಬಿಡ್ತೀವಿ ಅನ್ನೋದಕ್ಕೆ, ಅವರು ಅಕ್ರಮವಾಸಿಗರನ್ನ ಆಗಿರ್ಲಿ, ಎಲ್ಲಿಂದಾನ ಬಂದಿರ್ಲಿ, ಏನ್ ಅಷ್ಟು ಅರ್ಜೆಂಟ್ ಆಗಿ ತುರ್ತು ಸಭೆ ಕರೆದ್ಬಿಟ್ಟು ಮಾಡೋಂಥದ್ದೇನಿತ್ತು? ಕನ್ನಡದ ನೆಲದಕ್ಕೆ, ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡದ ಗಡಿ, ಕನ್ನಡದ ಭಾಷೆ, ಅದು ಕನ್ನಡಿಗರಿಗೆ ಮೀಸಲಾಗಿರ್ಬೇಕು, ಕನ್ನಡಿಗರಿಗೆ ಮೀಸಲಾಗಿರ್ಬೇಕು, ರೈತನಿಗೆ ಸಿಗ್ಬೇಕು. ಅದರ್ವೈಸ್ ನೀವು ಈ ತರ ಇದೆಯಲ್ಲ, ಈ ನಿಲುವನ್ನ ಎಲ್ಲರೂ ಖಂಡಿಸ್ಬೇಕು. ಆತ್ಮೀಯರೇ, ನಾನು ರಾಜಘಟ್ಟ ರವಿ. ಏನು ಕಳೆದ ವಾರದಿಂದ ಬಹಳ ಚರ್ಚೆಯಲ್ಲಿ ಇರ್ತಕ್ಕಂಥ ವಿಚಾರ, ಕೋಗಿಲು ಕ್ರಾಸ್ ಬಳಿ ಏನು ಅನಧಿಕೃತವಾಗಿ ನಿರ್ಮಾಣ ಮಾಡಿದಂತ ಶೆಡ್ಗಳನ್ನ ಧ್ವಂಸ ಮಾಡಿದ್ದಾರೆ, ತೆರವುಗೊಳಿಸಿದ್ದಾರೆ. ಬಹಳ ಸಂತೋಷ, ಸರಿಯಾದ ಕ್ರಮ ಕೂಡ. ಆದ್ರೆ ನಮ್ಮ ಸರ್ಕಾರಗಳಿಗೆ ಕೆಲವು ಬಾರಿ ಏಕಾಏಕಿ ದಿಢೀರ್ ಅಂತ ಕೆಲವು ಆಯ್ದ ವ್ಯಕ್ತಿಗಳ ಮೇಲೆ, ಕೆಲವು ಆಯ್ದ ವರ್ಗಗಳ ಮೇಲೆ, ಕೆಲವು ಆಯ್ದ ಜನಗಳ ಮೇಲೆ ಇವ್ರಿಗೆ ಏಕಾಏಕಿ ಪ್ರೀತಿ ಬಂದ್ಬಿಡ್ತದೆ. ಏನು ನಿರ್ಗತಿಕರಾಗ್ಬಿಟ್ಟಿದ್ದಾರೆ, ನಿರಾಶ್ರಿತರಾಗ್ಬಿಟ್ಟಿದ್ದಾರೆ, ಅವ್ರಿಗೆ ಏನು ವಾಸಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಮಾತಾಡ್ತಾ ಇರುವಂಥದ್ದು. ಅದಕ್ಕೆ ತುರ್ತು ಸಭೆ ಕರೆದಿರುವಂಥದ್ದು ಬಹಳ 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 ಸಂತೋಷದ ವಿಚಾರ. ಇಂಥ ಮಾನವೀಯತೆ, ಇಂಥ ಮಮಕಾರ, ಇಂಥ ಮಮತೆ ಸರ್ಕಾರಕ್ಕೆ ಇರ್ಬೇಕಾದ್ದೆ. ಆದ್ರೆ ಸರ್ಕಾರ ಬೇರೆಯವ್ರ ವಿಚಾರದಲ್ಲಿ ಈ ರೀತಿ ಯಾಕಿರ್ಲಿಲ್ಲ? ಈ ಸರ್ಕಾರಕ್ಕೆ ಮಮಕಾರ ಯಾವಾಗ ಬಂತು? ಈ ಸರ್ಕಾರಕ್ಕೆ ಮಮತೆ ಯಾವಾಗ ಉಕ್ಕಿ ಹರಿದು ಬಿಡ್ತು? ಬಾಂಗ್ಲಾದಿಂದ ಬಂದಿದ್ದಾರೆ ಅಂತ ಒಂದಷ್ಟು ಇದ್ದಾವೆ, ಪಶ್ಚಿಮ ಬಂಗಾಳದಿಂದ ಬಂದಿದ್ದಾರೆ ಅಂತ ಇದ್ದಾರೆ. ಆದರೆ ಯಾವಾಗ ಕೇರಳದ ಒಬ್ಬ ಪಿಣರಾಯಿ ಒಂದು ಟ್ವೀಟ್ ಮಾಡಿಬಿಟ್ರೆ ಆಗ ನಿಮ್ಗೆ ಮಮಕಾರ ಉಕ್ಕಿ ಹರಿದಿರೋದು. ನಿಮ್ಗೆ ಪ್ರೀತಿ ಅವಾಗ ಇರ್ಲಿಲ್ಲ. ಏಕಾಏಕಿ ಅನಧಿಕೃತವಾಗಿ ನಿರ್ಮಾಣ ಮಾಡಿರೋದು ದೊಡ್ಡ ತಪ್ಪು. ಈ ಸರ್ಕಾರಗಳು ಮಾಡುವಂತ ಕೆಲಸಗಳು ಹೆಂಗಿರ್ತವೆ ಅಂದ್ರೆ, ಎಷ್ಟೋ ಜನ ತಮ್ಮ ಶ್ರಮ ಇಡೀ ಜೀವಮಾನನ ಏನು ಒತ್ತೆ ಇಟ್ಟು ದುಡ್ದಿರ್ತಾರ್ರಿ. ಅಂತ ಹಣದಲ್ಲಿ ನಿಮ್ಮದೇ ಕಂದಾಯ ಇಲಾಖೆಗಳು ಮಾಡಿರೋಂಥ ರಿಜಿಸ್ಟ್ರು, ಮಾಡಿರೋಂಥ ಖಾತೆ, ಮಾಡಿರೋಂಥ ಪಾಣಿ, ಮಾಡಿರೋಂಥದ್ದೇನು ವ್ಯವಸ್ಥೆಗಳು, BBMP ನಲ್ಲಿ ಏನು ಪರ್ಮಿಷನ್ಗಳು, ಅನುಮತಿ ಎಲ್ಲ ತಗೊಂಡಿರ್ತಾರೆ, ಮತ್ತೆ ಬ್ಯಾಂಕ್ ಲೋನ್ ಕೊಟ್ಟಿರುತ್ತೆ. ಅಂತ ಮನೆಗಳನ್ನ ನಿರ್ದಾಕ್ಷಿಣ್ಯವಾಗಿ ರಾತ್ರಿ ಹೊಡೆದಾಕ್ತಿರಲ್ಲ, ಅವಾಗ ಯಾಕೆ ನಿಮ್ಗೆ ಕರುಣೆ ಬರ್ಲಿಲ್ಲ? ಅವಾಗ ಯಾಕೆ ನಿಮ್ಗೆ ಜನಗಳ ಮೇಲೆ ಪ್ರೀತಿ ಉಕ್ಲಿಲ್ಲ?
ಅವ್ರದ್ದು ತಪ್ಪೇನು ಇಲ್ಲ. ಮಾಡಿರೋನ್ ಯಾವನ ತಹಶೀಲ್ದಾರ, ಮಾಡಿರೋನ್ ಯಾವನ RI, ಮಾಡಿರೋದ್ ಕಂದಾಯ ಇಲಾಖೆ ಅಧಿಕಾರಿಗಳು ಜೀವಮಾನದ ಸಂಪೂರ್ಣ ಬೆವರು ಸುರಿಸಿ ರಕ್ತ ಸುರಿಸಿರುವಂತ ಹಣವನ್ನ ತಂದಲ್ಲಿ ಹಾಕಿರ್ತಾರೆ. ತನ್ನದಲ್ಲದ ತಪ್ಪಿಗೆ ನಿರ್ಗತಿಕನಾಗ್ತಾನೆ. ಅವಾಗ ನಿಮ್ಗೆ ಈ ಪ್ರೀತಿ ಬರ್ಲಿಲ್ಲ, ಅವಾಗ ನಿಮ್ಗೆ ಜನಗಳ ಕಣ್ಣು ಕಾಣಿಸ್ಲಿಲ್ಲ, ಅವಾಗ ನಿಮ್ಗೆ ಅಂತಃಕರಣ ಉಕ್ಕಿ ಇರ್ಲಿಲ್ಲ. ಇವಾಗ ಯಾಕಪ್ಪ ಉಕ್ಕೆರ್ದು ಬಿಡ್ತೈತೆ? ಅಕ್ರಮ ಅಂತ ಗೊತ್ತು ತಾನೆ. ಅವ್ರೇನ್ ಶತಶತಮಾನಗಳಿಂದ ಇದ್ದವ್ರೇನ್ರಿ? ಇನ್ ಮಣ್ಣಿನ ಜನರೇನ್ರಿ? ಏನಕ್ರಿ ನೀವು ಅದನ್ನ ಮಾಡ್ತೀರಿ? ಇನ್ನ ಕೆಲವ್ರು ನೋಡ್ಬೇಕು, ಅಯ್ಯೋ ಅಯ್ಯೋ ಎಲ್ಲಿಂದ ಪ್ರೀತಿ ಉಕ್ಬಿಡ್ತಾ ಇತ್ತು. ಕೆಲವ್ರು ಹೇಳ್ತಾ ಇದ್ರು ಅದು ಮಾನವೀಯತೆ ಅಂತೆ. ಯಾಕೆ ಇವರೊಬ್ಬರ ವಿಷಯದಲ್ಲೇ ಮಾನವೀಯತೆ? ಎಷ್ಟು ಜನ ಅಣೆಕಟ್ಟೆಗಳು ಕಟ್ಲಿಕ್ಕೋಸ್ಕರ ಅಂತ ಮನೆಗಳು ಕಳ್ಕೊಂಡಿಲ್ಲ, ಎಷ್ಟು ಹಳ್ಳಿಗಳು ಮುಳುಗೋಗಿಲ್ಲ, ಅವ್ರಿಗೆಲ್ಲ ಇವತ್ತಿನವರೆಗೂ ವ್ಯವಸ್ಥೆ ಮಾಡಕ್ ಆಗಿದೆ ಈ ಸರ್ಕಾರಗಳಿಗೆ. ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಎಷ್ಟು ಜನ ಭೂಮಿಗಳು ಕಳ್ಕೊಂಡು ನಿರ್ಗತಿಕರಾಗಿಲ್ಲ, ಎಷ್ಟು ಜನ ನಿಮ್ KEDBಗೆ ಇನ್ನೊಂದಕ್ಕೆ ಮತ್ತೊಂದಿಗೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಹೆಸರಿನಲ್ಲಿ ಮನೆಗಳು ಕಳ್ಕೊಂಡು ಹಾಳಾಗೋಗಿಲ್ಲ. ಅವ್ರ ಬಗ್ಗೆ ಎಲ್ಲ ನಿಮ್ಗೆ ಯಾಕೆ ಈ ಅಂತಃಕರಣ ಉಕ್ಕಿಲ್ಲ? ನೀವು ಕೆಲವು ಆಯ್ದ ಕೆಲವು ವರ್ಗಕ್ಕೆ ಇದ್ದು ಇದೈತೆಲ್ಲ ಈ ಓಲೈಕೆನ ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ಆಗಲ್ಲ. ಇದು ಮಹಾನ್ ತಪ್ಪು. ತನ್ನದಲ್ಲದ ತಪ್ಪಿಗೆ ಬೇಜಾನ್ ಜನ ಏನು ವಿದ್ಯುತ್ ಸ್ಥಾವರಗಳಿಗೋಸ್ಕರ ಮನೆಗಳು ಕಳ್ಕೊಂಡಿರೋರಿದ್ದಾರೆ, ವಾಸ್ತವ್ಯ ಕಳ್ಕೊಂಡಿರೋರಿದ್ದಾರೆ, ಬದುಕು ಕಳ್ಕೊಂಡಿರೋರಿದ್ದಾರೆ. ಮೊನ್ನೆ ಇನ್ನೊಂದು ಇಲ್ಲಿ ಹಳ್ಳಿಗಳಲ್ಲಿ ಯಾವ್ದು ಎತ್ತಿನ ಹೊಳೆ ಯೋಜನೆ ಕೂಡ ಒಂದಷ್ಟು ಹಳ್ಳಿಗಳು ಹೋಗ್ತಾ ಇದಾವೆ. ಅವ್ರ ಬಗ್ಗೆ ನಿಮಗೆ ಗಮನ ಇಲ್ಲ. ಇಲ್ಲಿ ಕಸ ತಂದು ಹಾಕ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಕಸ ಅಲ್ಲಿ ಜನಗಳು ಬದುಕಲಿಕ್ಕೆ ಯೋಗ್ಯ ಇಲ್ಲ, ಆತರ ಆಗೋಗೈತೆ. ನಿಮ್ಗೆ ಅವ್ರ ಬಗ್ಗೆ ಗಮನ ಇಲ್ಲ. ಅದೇನಪ್ಪ ಪ್ರೀತಿ? ಏನಕ್ಕೆ ಸರ್ಕಾರ ಇಂಥ ಕೆಲಸಗಳನ್ನ ಮಾಡಬಾರ್ದು? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಇದನ್ನ ಖಂಡಿತ ಪ್ರತಿಯೊಬ್ರು ಪ್ರಜ್ಞಾವಂತರು ಪ್ರತಿಯೊಬ್ರು ಖಂಡಿಸ್ಬೇಕಿದು. ಇದು ಸರಿ ಇಲ್ಲ. ನೀವು ಕೊಡೋದಾದ್ರೆ ಶೆಡ್ಗಳಲ್ಲಿ ಇದಾರ್ರಿ ಇವತ್ತಿನವರೆಗೂ ಅಣೆಕಟ್ಟೆಗಳು ಕಟ್ಟಕ್ಕೆ, ಡ್ಯಾಮ್ ಕಟ್ಲಿಕ್ಕೆ ಹಳ್ಳಿಗಳು ಮುಳುಗೋಗಿ ಅವ್ರಿಗೆ ಇವತ್ತವರೆಗೂ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ಅದೇ ಎಲ್ಲಿಂದನೋ ಬಂದಿರೋಂಥವ್ರ ಮೇಲೆ ನಿಮ್ಗೆ ಯಾವನೋ ಒಬ್ಬನ್ ಪಿಣರಾಯಿ ವಿಜಯನ್ ಏನೋ ನಿಮ್ ಸರ್ಕಾರಕ್ಕೆ ಆ ಧರ್ಮ ವಿರೋಧಿ ಅಂತ ಕರ್ಸ್ಕೊಂಡ್ಬಿಡ್ತೀವಿ ಅನ್ನೋದಕ್ಕೆ, ಅವ್ರು ಅಕ್ರಮವಾಸಿಗರನ್ನ ಆಗಿರ್ಲಿ, ಎಲ್ಲಿಂದಾನ ಬಂದಿರ್ಲಿ, ಏನ್ ಅಷ್ಟು ಅರ್ಜೆಂಟ್ ಆಗಿ ತುರ್ತು ಸಭೆ ಕರೆದ್ಬಿಟ್ಟು ಮಾಡೋಂಥದ್ದೇನಿತ್ತು? ಯಾಕೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ? ಇದನ್ನ ಪ್ರತಿಯೊಬ್ಬ ಕನ್ನಡಿಗರು ಖಂಡಿಸ್ಬೇಕು. ಇಲ್ಲಿನ ಮಣ್ಣಿನ ಮಕ್ಕಳು ಕಳ್ಕೊಂಡಿದಾರಲ್ಲ ರೈತರು, ಅಂತವ್ರ ಮನೆಗಳು ಸಿಗ್ಬೇಕು. ತಮ್ಮದಲ್ಲದ ತಪ್ಪಿಗೆ ಇವತ್ತಿಗೂ ಬೇಜಾನ್ ಜನ ಬೆಂಗಳೂರಲ್ಲಿ ಪರಿತಪಿಸ್ತಾ ಇದ್ದಾರೆ. ಯಾವನೋ ಕಾಂಟ್ರಾಕ್ಟರ್ ಮಾಡಿರೋ ಕೆಲಸಕ್ಕೆ, ಯಾವನೋ ಬಿಲ್ಡರ್ ದುರಾಸೆಗೆ, ಯಾವನೋ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಒದ್ದಾಡಿ ತಮ್ಮ ಜೀವಮಾನದ ಎಲ್ಲ ಸಂಪಾದನೆಯನ್ನ ಕಳ್ಕೊಂಡು ಮನೆಗಳನ್ನ ಕಳ್ಕೊಂಡು ಸಾಯ್ತಾವ್ರೆ. ನಿಮ್ಮ ಕಂದಾಯ ಇಲಾಖೆ ಮಾಡಿರೋಂತ, ನಿಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿರೋಂತ ತಪ್ಪಿಗೆ ಮನೆಗಳು ಕಳ್ಕೊಂಡಿರೋಂಥವ್ರು ಇದಾರೆ. ಅವ್ರ ಬಗ್ಗೆ ಗಮನ ಹರಿಸಿ. ಅದನ್ನ ಬಿಟ್ಬಿಟ್ಟು ಈ ಮೊಸಳೆ ಕಣ್ಣೀರ್ ಸುರಿಸೋದು, ಬರೀ ಮತ ಬ್ಯಾಂಕ್ ವೋಟರ್ ಬ್ಯಾಂಕ್ ರಾಜಕಾರಣ ಮಾಡೋದು ಮೊದ್ಲು ಇದನ್ನ ನಿಲ್ಸಿ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ಆಗಲ್ಲ. ಇದನ್ನು ತೀವ್ರವಾಗಿ ಪ್ರತಿಯೊಬ್ರು ಖಂಡಿಸ್ಬೇಕು. ಕನ್ನಡದ ನೆಲಕ್ಕೆ, ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡದ ಗಡಿ, ಕನ್ನಡದ ಭಾಷೆ ಅದು ಕನ್ನಡಿಗರಿಗೆ ಮೀಸಲಾಗಿರ್ಬೇಕು, ಕನ್ನಡಿಗರಿಗೆ ಮೀಸಲಾಗಿರ್ಬೇಕು, ರೈತನಿಗೆ ಸಿಗ್ಬೇಕು. ಅದರ್ವೈಸ್ ನೀವು ಈ ತರ ಇದಿದೆಯಲ್ಲ, ಈ ನಿಲುವನ್ನ ಎಲ್ಲರೂ ಖಂಡಿಸ್ಬೇಕು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಆ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ಬೇಕು. ನೀವು ಈ ತರ ಮಾಡಿದ್ರೆ ನಿಜ ಕನ್ನಡಿಗರದು, ನಿಜವಾದ ರೈತರದು, ಇಲ್ಲಿನ ಮಣ್ಣಿನ ಮಕ್ಕಳು ಓಟ್ ಕಳ್ಕೊಂತೀರಾ ಅನ್ನೋಂಥ ಎಚ್ಚರಿಕೆಯನ್ನು ನಾವು ಕೊಡ್ಬೇಕಾಗ್ತದೆ.